ಇಂದು ದಾಂಡೇಲಿಯ ಪಂಚಗಾನ ಭವನದಲ್ಲಿ ಯೂಟ್ಯೂಬ್ದು ಒಂದು ಹಾಡು ಬಿಡುಗಡೆ ಆಯಿತು, ದಾಂಡೇಲಿ ನಮ್ಮೂರು ಅನ್ನೋದು. ಇದ್ರ ಬಗ್ಗೆ ನಮಗೆ ಇಲ್ಲಿ ಭಾಳ ವೀಕ್ಷಕರು ಬಂದಿದ್ದಾರೆ. ಬಿಡುಗಡೆ ಆದ ನಂತರ ಅದರಲ್ಲಿ ಅಭಿನಯಿಸಿದವರು ನಮ್ಮ ಜೊತೆಗಿದ್ದಾರೆ. ಅದರ ಮುಖ್ಯಸ್ಥರಾದ ಶಬೀರ್ ಪಾನ್ವಾಲೆ ಅವರು, ಆಮೇಲೆ ಆ್ಯಕ್ಟಿಂಗ್ ಮಾಡಿದವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸುವ ಬನ್ನಿ. ಸರ್ ನಮಸ್ಕಾರ. ಸರ್, ಈ ನಮ್ಮೂರು ದಾಂಡೇಲಿ ಹಾಡನ್ನು ನೀವು ಮಾಡಿದ್ದೀರಲ್ಲ, ಇದನ್ನು ಮಾಡಬೇಕಂತೇಳಿ ನಿಮಗೆ ಹೆಂಗೆ ಅನಿಸ್ತೆ ಸರ್? ಮೇಡಮ್, ಇದು ದಾಂಡೇಲಿಯ ಪ್ರೀತಿ, ನಮ್ಮ ದಾಂಡೇಲಿಯ ಪ್ರೀತಿಯಿಂದ ಬಂದಿದ್ದು ಹಾಡು ನಂದು. ಏನಾಗಿದೆ ಅಂದರೆ, ನಾನು ಕಡೆ ಬಾಗಲಕೋಟು, ವಿಜಯಪುರ ಎಲ್ಲಿ ಹೋಗ್ತೇನೆ ಮೇಡಮ್, ಅವಾಗಲ್ಲಿ ನೋಡ್ತಾ ಇರ್ತೇನೆ, ಜಾನಪದ ಬರ್ತಾ ಇರ್ತವೆ, ಬಾಗಲಕೋಟ, ವಿಜಯಪುರ ಅಂತ. ಅವಾಗ ನನಗೆ ಒಂದು ಸಲ ಮೈಂಡ್ನಲ್ಲಿ ಬಂತು, ದಾಂಡೇಲಿ ಬಗ್ಗೆ ಯಾಕೆ ಹಾಡು ಮಾಡಬಾರ್ದು. ಅದರ ಸಲುವಾಗಿ ಆವಾಗ ನನ್ನ ಮೈಂಡ್ ಬಂದಿದ್ದ ಕೂಡಲೇ ನಾನು ಏನು ಮಾಡಿದೆ, ಒಂದು ಸಾಹಿತ್ಯ ಬರೆಯೋಣ ಅಂತ ಇದನ್ನು ಬರೆದು ನಾನು ಈ ರೂಪಿಗೆ ಇವಾಗ ತಂದಿದ್ದೇನೆ ಮೇಡಮ್. ನಂಗೆ ಭಾಳ ಖುಷಿ ಆಗ್ತಾಯಿದೆ ಇವತ್ತು ನನ್ನ ಸಾಂಗ್ ಬಿಡುಗಡೆ ಆಗಿದೆ ಅಂತ. ತಮ್ಮ ಇಲ್ಲಿ ಎಲ್ಲರೂ ಬಂದಿರೋರಿಗೆ ಭಾಳ ಧನ್ಯವಾದಗಳು. ಆಮೇಲೆ ಸರ್, ನೀವು ಇದರಲ್ಲಿ ಸ್ವಲ್ಪ ಜನರನ್ನು ತೊಗೊಂಡಿದ್ದೀರಿ, ಸೀಮಿತವಾದ ಜನರನ್ನು ತೊಗೊಂಡಿದ್ದೀರಿ. ಅಭಿಷೇಕ್ ಸರ್ ಆಗಿರ್ಬೋದು, ಇವರು ಅವಸರ ಆಗಿರ್ಬೋದು, ಇವರನ್ನೇ ನೀವು ಚಾಯ್ಸ್ ಮಾಡಿ. ದಾಂಡೇಲಿ ಭಾಳ ಜನ ಇದ್ದಾರೆ, ತುಂಬ ಆಕರ್ಷಕವಾಗಿರೋ ಜನನೂ ಇದ್ದಾರೆ, ಆದರೆ ಇವರನ್ನೇ ನೀವು ಚಾಯ್ಸ್ ಮಾಡಿ ತೊಗೊಳ್ಳಿಕ್ಕೆ ಕಾರಣ ಏನು ಸರ್? ಇವ್ರಿಗೆ ತೊಗೊಳ್ಳಿಕ್ಕೆ ಕಾರಣ ಮೇಡಮ್, ಇವ್ರ ಟ್ಯಾಲೆಂಟ್ ನಾನು ನೋಡಿದ್ದೇನೆ ಮೇಡಮ್. ಇವರು ಆ್ಯಕ್ಚುಲಿ ಮೊದಲು ಫಿಲ್ಮು ಮಾಡಿದ್ದಾರೆ ಆಲ್ರೆಡಿ. ಇವ್ರದ್ದು ಟ್ಯಾಲೆಂಟ್ ನೋಡಿ ಇವಾಗ ತೊಗೊಂಡಿದ್ದು. ಯಾಕೆಂದರೆ ಇವಾಗ ನೀವು ವಿಡಿಯೋ ನೋಡಿರ್ಬೋದು, ಯಾವ ಟೈಪ್ ವಿಡಿಯೋ ಆಗಿದೆ ಅಂತ, ಅದರಲ್ಲಿ ಗುರ್ತಾಗತ್ತೆ ಇವ್ರ ಟ್ಯಾಲೆಂಟ್ ಏನಿದೆ ಅಂತ. ಧನ್ಯವಾದಗಳು ಸರ್. ಮತ್ತು ಇದನ್ನು ನೀವು ಮಾಡಲಿಕ್ಕೆ ಎಷ್ಟು ಸಮಯ ಹಿಡಿತು ಸರ್? ಅಂದರೆ ಇದರಲ್ಲಿ ದಂಡೇಲಪ್ಪ ಜಾತ್ರೆದು ವಿಡಿಯೋಸ್ ಇದೆ, ಆಮೇಲೆ ರಾಫ್ಟಿಂಗ್ ಇದೆ, ಅಂದರೆ ಎಷ್ಟು ಕಾಲಾವಕಾಶ ಹಿಡಿತು ಸರ್ ತಮಗೆ? ಇದು ಆ್ಯಕ್ಚುಲಿ ಮೇಡಮ್, ನಾವು ಯೋಚನೆ ಮಾಡಿ 6 ತಿಂಗಳಾದ ಮೇಡಮ್. ಇದು 6 ತಿಂಗಳಿಂದ ಯೋಚನೆ ಮಾಡ್ತಾಯಿದ್ದೇವೆ. ಬಟ್ ಅಭಿಷೇಕ್ ಆಮೇಲೆ ಶಾನು ಸಿಕ್ಕಿದ ಕೂಡಲೇ ನಾನು ಏನು ಮಾಡಿದೆ, ಇವಾಗ ಮಾಡಲೇಬೇಕಂತ ಇವಾಗ ನಾವು 2 ತಿಂಗಳಿಂದ ಇದಕ್ಕೆ ಕೆಲಸ ಮಾಡ್ತಾಯಿದ್ದೇವೆ ಮೇಡಮ್. ಇದ್ರ ಬಗ್ಗೆ ಇವತ್ತು ರಿಲೀಸ್ ಆಗಿದೆ. ಧನ್ಯವಾದಗಳು ಸರ್. ನಾವೀಗ ತುಂಬ ಜನ ಬಂದ ನಾಳೆ ನೆಕ್ಸ್ಟ್ ಟೈಮ್ ಮಾಡುವ ನಾವು ಶಾರ್ಟ್ ಮೂವಿ ಮಾಡ್ತಾಯಿದ್ವಿ. ಸರ್ ಸಪೋರ್ಟಿಂದ ಕೂಡ ಹೇಳ್ತಾಯಿದ್ರು, ಶಾರ್ಟ್ ಮೂವಿ ಮುಗಿಸು, ಆಮೇಲೆ ದೊಡ್ಡ ಮೂವಿ ಮಾಡ್ತಾಯಿದ್ವಿ ರುದ್ರ ಥರ. ಸೊ ಅದಕ್ಕೆ ಮುಗಿಸ್ ಅಂತ ಹೇಳಿದಾಗ ನಾನು ಶಾರ್ಟ್ ಮೂವಿಲಿ ಬ್ಯುಸಿ ಆದಾಗ ನನಗೆ ಶಾನು ಭಯ್ಯ ಮತ್ತು ಶಬೀರ್ ಭಯ್ಯ ಸಿಕ್ಕರು. ಅವ್ರು ಸಿಕ್ಕಿದ ಮೇಲೆ ಹೇಳಿದರೆ, ನಾವು ದಾಂಡೇಲಿ ನಮ್ಮೂರು ಅಂತೇಳಿ ಒಂದು ಸಾಂಗ್ ಮಾಡಿದ್ದೀವಿ ಅಂತ ಹೇಳಿದಾಗ ನಾವು ಪಟ್ನೆ ಒಪ್ಕೊಂಡ್ಬಿಟ್ಟೆ. ಯಾಕಂತ ಹೇಳಿದರೆ, ನಾವು ದಾಂಡೇಲಿಯಲ್ಲಿ ಇರ್ತೀವಿ, ದಾಂಡೇಲಿಯಲ್ಲಿ ಅಂದರೆ ಒಂದು ತುಂಬ ಪ್ರೀತಿ, ಅದ್ರ ಸಲುವಾಗಿ ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಅಂತ ಹೇಳಿದ್ಮೇಲೆ ನಾ ರೆಡಿಯಾಗಿಬಿಟ್ಟೆ, ಒಪ್ಕೊಂಡ್ಬಿಟ್ಟೆ. ಆಯ್ತಾನ ನಾವು ಮಾಡುವ ಅಂಥೇಳಿ ಮಾಡಿದೆ. ಅದ್ರ ಜೊತೆಗೆ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಅಂತೇಳಿ ಇದಕ್ಕೆ ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಹೇಳಿದರೆ ನಮ್ಮ ಪ್ರೇಮ್ಜಿ ಪ್ರೊಡಕ್ಷನ್ ಪ್ರೇಮಾನಂದ್ ಸರ್. ಯಾಕಂತ ಹೇಳಿದರೆ, ನಾನೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವನು. ಸೊ ಯಾಕಂದರೆ ಇದಕ್ಕೆ ಬ್ಯಾಕಪ್ ಸಪೋರ್ಟ್ ಆಯಿತು, ಆಮೇಲೆ ಮೋಟಿವೇಶನ್ ಮಾಡೋದು ತುಂಬ ಸಿಗೋದು ಕಡಿಮೆ. ಅಂಥದ್ರಲ್ಲಿ ನನಗೆ ದೇವ್ರ ಥರ ಸರ್ ಸಿಕ್ಕಿದ್ದಾರೆ. ಸೊ ಅವ್ರ ಸಪೋರ್ಟಿಗೆ ನಂಗೆ ಹೇಳಿದ್ರು ಅವರು, ಸರ್ ನಾನು ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ ಅಂದಮೇಲೆ ಆಯಿತು ಮಾಡು ಅಂದಾಗ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ರ ಜೊತೆಗೆ ಎಲ್ಲ ಟೀಮ್ದವ್ರಿಗೂ, ಅದರ ಜೊತೆಗೆ SR ಮೆಲೋಡಿ ಹಬ್ಗೆ, ಅದ್ರ ಜೊತೆಗೆ ಪ್ರತಿಯೊಂದು ಇದರಲ್ಲಿ ಮಾಡಿರುವಂಥ ಆರ್ಟಿಸ್ಟಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಆ್ಯಂಡ್ ಅಷ್ಟೇ, ಮತ್ತೇನಿಲ್ಲ. ಧನ್ಯವಾದಗಳು ಸರ್. ದಾಂಡೇಲಿ ಮೇಲೆ ತಮಗಿರುವ ಅಭಿಮಾನ ಮತ್ತು ಪ್ರೀತಿಗೆ ನಂದೊಂದು ದೊಡ್ಡ ನಮಸ್ಕಾರ ಸರ್. ಮೇಡಮ್, ಮತ್ತೊಂದು ಮಾತು, ಈ ಹಾಡಿಗೆ ನಮಗೆ ಪ್ರೋತ್ಸಾಹ ನೀಡಿದ ನಮ್ಮ ಪ್ರೇಮಾನಂದ್ ಸರ್ಜಿಯವರು ಮತ್ತು ನಮ್ಮ ಶ್ರೀ ಲಲಿತ್ ಮಾಟ್ ಅವರು ಭಾಳ ಸಪೋರ್ಟ್ ಮಾಡಿದ್ದಾರೆ ಮೇಡಮ್. ಇದೊಂದು ಮಾತು ನಾನು ಮರೆತೇ ಬಿಟ್ಟಿದ್ದೆ. ಇವ್ರ ಸಪೋರ್ಟ್ಲಿಂದ ಆಗಿರ್ಬೋದು ಮೋಸ್ಟ್ಲಿ ಇದು, ಹೌದಾ? ಇವ್ರ ಸಪೋರ್ಟ್ಲಿಂದ ಆಗಿದೆ. ಇಲ್ಲಾಂದ್ರೆ ನಾವು ಎಲ್ಲಿ ಮಾಡೋಕ್ಕೆ ಬರುತ್ತೆ ಮೇಡಮ್, ಮಾಡಲಿಕ್ಕಾಗಲ್ಲ. ಯಾಕಂದರೆ ಇದರಲ್ಲಿ ಭಾಳ ಕಷ್ಟ ಇದೆ ಮಾಡಲಿಕ್ಕೆ. ನಾವು ಹೇಗೆ ಬಂದಿದ್ವಿ, ಹೇಗೆ ಮಾಡಿದ್ವಿ ನಮಗೆ ಗೊತ್ತಿಲ್ಲ ಈಗ. ಲಲಿತ್ ಅವರು ಇದ್ದಾರೆ ಸರ್? ಇಲ್ಲ ಮೇಡಮ್, ಇವತ್ತು ಅವ್ರು ಬಂದಿಲ್ಲ. ಅದರ ಸಲುವಾಗಿ ಅವ್ರ ಮ್ಯಾನೇಜರ್ ಬಂದಿದ್ದರು, ಬಟ್ ಅವರು ಭೇಟಿಯಾಗಿ ಹೋದರು ಮೇಡಮ್. ಸರ್ ನಮಸ್ಕಾರ. ಸರ್, ನೀವು ಇದರಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಿ? ಎಸ್ ಮ್ಯಾಮ್, ಮುಖ್ಯ ಪಾತ್ರದಲ್ಲಿ ಇದ್ದೀವಿ. ಅದು ದಾಂಡೇಲಿದು ಒಂದು ಸ್ಟಾರ್ಟ್ ನಾವು ಮಾಡಿ ಬಂದಮೇಲೆ ದಾಂಡೇಲಿದು ಫಸ್ಟೇ ಸಾಂಗ್ ನಂದು ಅದರಲ್ಲಿ ನಂಗೆ ಮೇನ್ ರೋಲ್ ಕೊಟ್ಟಿದ್ದಕ್ಕೆ ಶಬ್ಬೀರ್ ಅವರಾಗಲಿ ಮತ್ತು ಅಭಿಷೇಕ್ ಅವರಾಗಲಿ ತುಂಬ ಧನ್ಯವಾದಗಳು. ಯಾಕಂದರೆ ಫಸ್ಟ್ ನಮ್ಮದು ಸ್ಟಾರ್ಟ್ ಆಗಿದ್ದು ನಮ್ಮದು ದಾಂಡೇಲಿ ಹಾಡಿಂದ ನಂದು ಸ್ಟಾರ್ಟ್ ಆಗಿದೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಹಾಡು ಮಾಡಬೇಕಾದ್ರೆ ತಮಗೇನಾದರೂ ಏನೂ ಪ್ರಾಬ್ಲಮ್ ಆಗಲಿಲ್ಲ ಮೇಡಮ್. ಸ್ವಲ್ಪ ಟೈಮಿಂಗಲ್ಲಿ ಸ್ವಲ್ಪ ಇದಾಯಿತು ಭಾಳ. ಅದರ ಸಂಬಂಧ ಅದು ಬಿಟ್ಟರೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಆಮೇಲೆ ನಿಮ್ಗೆ ಸಪೋರ್ಟ್ ಹೆಂಗಿತ್ತು ಸರ್? ನಿಮ್ಮ ಮನೆಯಿಂದ ಇರ್ಬೋದು, ಆಮೇಲೆ ಹೊರಗಿನ ಒಂದು
ಜನ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಯಾರು ಮಾಡಲಿಲ್ಲ ಅಂತಲ್ಲ, ಎಲ್ಲರೂ ಮನೆಯಲ್ಲೇ ಆಗಿರಲಿ, ಎಲ್ಲರೂ ಜನ ಆಗಿರಲಿ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಗಾಡಿ ಗಿಡಿ ಏನೂ ಇರಲಿ, ನಮ್ಗೆ ಎಲ್ಲಕ್ಕೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಟೈಮ್ ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಸರ್? ಟೈಮಿಂಗ್ ಫುಲ್ ಟೈಮೇ ಆಯ್ತು ಮೇಡಮ್. ಇದಕ್ಕೆ ಯಾವುದೂ ಟೈಮ್ ಮ್ಯಾನೇಜ್ ಇಲ್ಲ. ಎಲ್ಲ ಟೈಮ್ ಬಿಟ್ಟು ಇದಕ್ಕೆ ಟೈಮ್ ಕೊಟ್ಟಿದ್ದೀವಿ ಈ ಹಾಡಿಗೆ. ಲಾಸ್ಟಿಗೆ ಆಯ್ತು ನಮ್ಮದು ಒಂದು ಹಾಡು ದಾಂಡೇಲಿ ನಮ್ಮೂರು ಅಂತ. ಧನ್ಯವಾದಗಳು ಸರ್. ಸರ್, ಇಷ್ಟು ಪ್ರೇಮಾನಂದ್ ಸರ್ ಅವರು ಇಷ್ಟೊತ್ತು ಎಲ್ಲರ ಬಾಯಿಂದ ನಾವು ನಿಮ್ಮ ಹೊಗಳಿಕೆಯನ್ನೇ ಕೇಳಿದ್ದೇವೆ. ಆಮೇಲೆ ನಿಮ್ಮದು ಫಿಲ್ಮು ಬರ್ತಾ ಇದೆ. ಈಗ ನಮ್ಮ ಈ ದಾಂಡೇಲಿ ನಮ್ಮೂರು ಇದ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳಿ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದರೆ, ನಾನು ಟ್ಯಾಲೆಂಟ್ಗೆ ಭಾಳ ಮಹತ್ವ ಕೊಡ್ತೀನಿ. ಫಸ್ಟ್ ಮಾತು ಅದು ಯಾರೂ ಇರಲಿ, ಈ ಟ್ಯಾಲೆಂಟ್ ಎಲ್ಲ ನೋಡಿದ್ದೆ. ನೋಡಿ, ಇವರು ಇಷ್ಟು ಫ್ಲೆಕ್ಸಿಬಲ್ ಇಲ್ಲ, ಆದರೂ ಸಹ ಹೆಜ್ಜೆ ಎಷ್ಟು ಹಾಕಬೇಕು ಕರೆಕ್ಟಾಗಿ ಹಾಕಿದ್ದಾರೆ. ಅದು ಭಾಳ ಸೂಪರ್. ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ಹಾಡು ಆ ಥರ ಮಾಡಿದ್ದಾರೆ. ನೋಡಿ, ಒಂದು ಫಿಲ್ಮ್ ಮಾಡಬೇಕು, ಒಂದು ಸಾಂಗ್ ಮಾಡಬೇಕಂತ ಹೇಳಿದ್ರೆ ಸಿಂಗರ್ ಹಿಡಿದು ಎಲ್ಲರೂ ಕೆಲಸ ಮಾಡಿದ ಮೇಲೆ ಒಂದು ಆಗ್ತದೆ. ಇಲ್ಲಿ ₹1 ಖರ್ಚಿಲ್ಲದೆ, ಖರ್ಚು ಇರ್ಬೋದು, ₹1 ಯಾವುದೋ ಒಂದು ಸ್ವಾರ್ಥ ಇಲ್ಲದೆ ದಾಂಡೇಲಿಗೋಸ್ಕರ ಮಾಡ್ತಾರಲ್ಲ. ನಾನು ಎನಿ ಟೈಮ್ ಬರ್ತೀನಿ, ಮತ್ತು ದಾಂಡೇಲಿ ಸಲುವಾಗಿ ನೀವು ಮಾಡ್ತಾನೆ ಇರ್ರಿ ಅಂತ ನಾನು ಎನಿ ಟೈಮ್ ಸಪೋರ್ಟ್. ಅದು ಹೇಳಿದೆ ಅಲ್ಲ, ಫಸ್ಟ್ ಟ್ಯಾಲೆಂಟ್ಗೆ ನಾನು ಟ್ಯಾಲೆಂಟ್ ಅಂತ ಹೇಳಿದ್ರೆ ನಾನು ಯಾರು ವೈರಿ ಬೇಕಾದ್ರೆ ಮಾಡಿದರೆ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಆ ಥರ ನನಗೆ ಧನ್ಯವಾದಗಳು ಸರ್. ಇವ್ರ ಜೊತೆ ನೀವು ಯಾವಾಗ್ಲೂ ಇರಬೇಕು. ಆಮೇಲೆ ಇನ್ನೇ ಮತ್ತೆ ಬೇರೆ ಯಾವುದು ಕಲಾವಿದರಿದ್ರೆ ತಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ, ಈಗ ನಿಮ್ದೊಂದು ಫಿಲ್ಮ್ ಇದೆ ಅಂತ ಕೇಳಿದ ಫಿಲ್ಮು ರುದ್ರ ಅವತಾರ. ಆ್ಯಕ್ಚುಲಿ ಅದು ಅಕ್ಟೋಬರಲ್ಲಿ ರಿಲೀಸ್ ಆಗ್ತದೆ. ಯಾಕಂದರೆ ಅದು ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತದೆ. ಸಣ್ಣ ಬಜೆಟ್ ಅಲ್ಲ, ದೊಡ್ಡ ಬಜೆಟ್ ಇದೆ. ನಿಯರ್ ಅಬೌಟ್ 10 ತನಕ ಹೋಗ್ಬೋದು CR. ಅದರಲ್ಲಿ ಅರ್ಮಾನ್ ಮಾಲಿಕ್ ಮೊನ್ನೆ 23ಕ್ಕೆ ನಮ್ಮ ಸಾಂಗ್ ಒಂದು ಹಾಡಿದ್ದಾರೆ. ಹರಿಹರನ್, ವಿಜಯ್ ಪ್ರಕಾಶ್, ರಾಜೇಶ್ ಕೃಷ್ಣನ್ ಇವರೆಲ್ಲ ಸಿಂಗರ್ ನಮ್ಮದು. ಮತ್ತು ನಮ್ಮ ಫಿಲ್ಮ್ದ ಎಡಿಟರ್ KGF ಮಾಡಿದ್ದಾರೆ ಅವರು, ಶ್ರೀಕಾಂತ್ ಅವರು ಎಡಿಟರ್ ಇದ್ದಾರೆ. ಪಿಕ್ಚರ್ ಕತೆ ಹೀಗಿದೆ. ಒಂದು ಫ್ಯಾಮಿಲಿ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಡ್ಯಾನ್ಸ್ ಸ್ಕೂಲ್ ಅದು ಎಲ್ಲ ಮಾಡ್ಕೊಂಡು, ಆಮೇಲೆ ಮಕ್ಕಳು ಬೆಳೆದ ನಂತರ ತಂದೆ ತಾಯಿ ಮಾತು ಕೇಳದೆ ಮತ್ತು ರೂಟ್ ಚೇಂಜ್ ಮಾಡ್ತಾರಲ್ಲ, ಅದರ ಮೇಲೆ ಕತೆ ಇದೆ. ಅವ್ರು ದಾರಿ ತಪ್ಪಿದ ನಂತರ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲಿ ಮಟ್ಟ ಪೇರೆಂಟ್ಸ್ ಹೋರಾಟ ಮಾಡ್ತಾರೆ. ಆ ಎಲ್ಲ ಮೆಸೇಜ್ಗಳು, ಬೇಕಾದಷ್ಟು ಮೆಸೇಜ್ಗಳು ಇದ್ದಾವೆ. 1-2 ಅಲ್ಲ. ದುಡ್ಡು ಮಾಡಲಿಕ್ಕೆ ಫಿಲೊಳಗೆ ಬಂದಿಲ್ಲ. ಆ್ಯಕ್ಚುಲಿ ನಾನು ಬಂದಿರೋದು ಮೆಸೇಜ್ ಕೊಡಲಿಕ್ಕೆ. ನನಗೆ ಅವಶ್ಯಕತೆ ಇಲ್ಲ, ನಮ್ಮ ಬಿಸ್ನೆಸ್ ಇದೆ, ತುಂಬ ಇದೆ ಅಂದರೆ ಮೆಸೇಜ್, ಒಳ್ಳೆ ಮೆಸೇಜ್. ನಾನು ಇದೇ ಥರ ಪಿಕ್ಚರ್ ಮಾಡ್ತಾ ಹೋಗಬೇಕು ಅಂತೇಳಿ ಆಸೆ ಇದೆ. ನಾನು ಮಾಡ್ತೇನೆ. ಮತ್ತು ನಮ್ಮದೇನು ಪಿಕ್ಚರ್ ಈಗ ಫಸ್ಟೇ ಆಗಿದೆ. ಡೆಫಿನೆಟ್ಲಿ, ಆದರೆ ನಾನು ಅಂಡರ್ ಎಸ್ಟಿಮೇಟ್ ಮಾಡಿ ಹೇಳ್ತಾ ಇಲ್ಲ. ಹೀಗೆ ಕಾಣ್ತಾ ಇದೆ, ಒಂದು ಹಿಟ್ ಆಗ್ಬೋದು. ಆ ಥರ ನಡೀತಾ ಇದೆ. ಬರೀ ಪೋಸ್ಟರ್ ರಿಲೀಸ್ ಇಡೀ ಬೆಂಗಳೂರೊಳಗೆ ನಮ್ಮದು ವಾಯ್ಸ್ ಅಂದರೆ ಇದಾಗ್ಬಿಟ್ಟಿದೆ. ಅಷ್ಟು ಎಲ್ಲ ಹೈಲೈಟ್ ಆಗಿದೆ. ಇನ್ನೂ ನಾವು ಟೀಸರ್ ಎಲ್ಲ ಇದು ಮಾಡಿಲ್ಲ, ಅಂದರೆ ಬಿಡುಗಡೆ ಮಾಡಿಲ್ಲ. ಎಲ್ಲ ಇನ್ನೂ 2 ತಿಂಗಳ ಮುಂಚೆ ಸ್ಟಾರ್ಟ್ ಮಾಡ್ತೀವಿ. ಸಾಂಗ್ಗಳು, ಟ್ರೈಲರ್ಸ್ ಅವೆಲ್ಲ ಮಾಡ್ತೀವಿ. ಅವಾಗೆಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ತದೆ. ಅಂದರೆ ಪಿಕ್ಚರು ಮಾಡಿದರೆ ಕರೆಕ್ಟಾಗಿ ಮಾಡಬೇಕು. ಡಬ್ಬಾ ಪಿಕ್ಚರ್ ಮಾಡಿ ನಾವೊಂದು ಫ್ರೆಂಡ್ಗೆ ಹೇಳ್ತೇನೆ, ನೀವು ಪಿಕ್ಚರ್ ನೋಡಿ. ಅವ್ರು ಹೇಳ್ತಾರೆ ಡಬ್ಬಾ ಪಿಕ್ಚರ್ ಮಾಡಿದ್ರೆ ನಾಲ್ಕು ಹೋಗ್ಬೇಕು. ಒಂದು ವೇಳೆ ನಾವು ಒಳ್ಳೆ ಪಿಕ್ಚರ್ ಮಾಡಿದರೆ ನಾವು ವೈರ್ಯೂ ಹೋಗಿ, ನನಗೂ ಗೊತ್ತಿಲ್ಲದೆ ಹೋಗಿ ನೋಡ್ತಾನೆ ಪಿಕ್ಚರ್. ಅದೇ ಪಿಕ್ಚರ್ ಒಳ್ಳೇದು ಮಾಡಬೇಕು ಅಷ್ಟೇ. ಡಬ್ಬಾ ಪಿಕ್ಚರ್ ಮಾಡಿ ಪಿಕ್ಚರ್ ನಾನು ಇಷ್ಟು ಖರ್ಚು ಮಾಡಿದೆ, ಹಿಂಗಾಯಿತು, ನಾ ಸಾಲ ಮಾಡಿದೆ, ಅವಶ್ಯಕತೆ ಇಲ್ಲ. ಅದೆಲ್ಲ ಮಾಡಿ ನಮ್ಮ ಹತ್ರ ದುಡ್ಡು ಇದ್ದರೆ ನಾವು ದುಡ್ಡು ನಮ್ಮ ಕಡೆ ಎಷ್ಟಿದೆ ಅಷ್ಟರೊಳಗೆ ಕಾಲು ಚಾಚಬೇಕು. ಇಲ್ಲದೆ ಇದು ಸುಮಾರು ಜನ ನೋಡಿ ಪಿಕ್ಚರ್ ಮಾಡ್ತಾರೆ, ಈ ಥರ ಆಯಿತು ಮಾಡಬಾರ್ದು. ಪಿಕ್ಚರ್ ಮಾಡ್ಬೇಕಂತ ಹೇಳಿದರೆ ನಿಮ್ಮ ಬಜೆಟು ಪಿಕ್ಚರ್ ಒಳ್ಳೆ ಪಿಕ್ಚರ್ ಕೊಡಿ. ಯಾಕಂದರೆ ದುಡ್ಡು 3 ತಾಸು ಕುತ್ಕೊಳ್ಳಿಕ್ಕೆ ಬಂದಿರ್ತಾರೆ ಜನ. ಆ ದುಡ್ಡನ್ನು ದುಡ್ಡು ಕೊಟ್ಟು ನೋಡಿರ್ತಾರೆ. ಆ ದುಡ್ಡು ತಕ್ಕಂತಾರೆ ಆದರೆ ಪಿಕ್ಚರ್ ಕೊಡಬೇಕಲ್ಲ. ಸುಮ್ಕೆ ಏನಾದರೂ ಒಂದು ಕತೆ ಮಾಡಿ ಏನೋ ಒಂದು ಲವ್ ಸ್ಟೋರಿ ಮಾಡಿಕೊಂಡು ಅದು ಜಕ್ಕೊಂಡು ಹೋಗೋದು ಅಲ್ಲ. ಮೆಸೇಜ್ ಮೇಲೆ ಮೆಸೇಜ್ ಇರಬೇಕು. ಆ ಒಂದು ಮಾಡ್ತಾಯಿದ್ವಿ. ರುದ್ರ ಅವತಾರ ಹೇಳೋದಾದರೆ ತಮ್ಮ ಫಿಲ್ಮಿಂದ ಮೆಸೇಜ್ ಏನು ಸರ್? ಮೆಸೇಜ್ ಅಂತ ಹೇಳಿದರೆ ದಾರಿ ತಪ್ತಾರಲ್ಲ ಮಕ್ಕಳು, ಅದರ ಬಗ್ಗೆ ಇದೆ ಮೆಸೇಜ್. ಮಕ್ಕಳ ಬಗ್ಗೆನೇ ಇದೆ. ಪಿಕ್ಚರ್ ನೀವು ಮಾಡ್ತಾ ಹೌದೌದು. ಮತ್ತು ಯಾವುದು ಅಂದರೆ ಎಲ್ಲ ಫ್ಯಾಮಿಲಿ ಬಂದು ನೋಡುವಂಥದ್ದು. ಯಾವುದು ಗಿಲ್ಗರ್ ಇಲ್ಲ ಅಲ್ಲಿ, ಆ ಥರ ಇಲ್ಲ. ನಮ್ಮ ಫಿಲ್ಮ್ ಒಳಗೆ 10 ಫೈಟ್ ಇದ್ದಾರೆ. ದೊಡ್ಡ ಫೈಟ್ 5 ಇದೆ, ಸಣ್ಣ ಫೈಟ್ 5 ಇದೆ, 7 ಸಾಂಗ್ ಇದೆ, ಅಂದರೆ 9 ಇದೆ, 2 ಇಮೋಷ್ನಲ್ ಇದೆ. 2 ಸಾಂಗಿಗೆ 10 ಬಂದಿಲ್ಲ ಅಂದರೆ ನೀವು 10 ಬರ್ತೀರಾ. ಯಾಕಂದರೆ ಶೂಟಿಂಗ್ ಟೈಮ್ ನಾನು ಆ್ಯಸ್ ಎ ಪ್ರೊಡ್ಯೂಸರ್ ನಾನೇ ಹತ್ತಿದೆ. ತಾರಾ ಮತ್ತು ಅಭಿಷೇಕ್ ದಾಸ್, ಅಲ್ಲಿ ಅಭಿಷೇಕ್ ದಾಸ್ ಹೀರೋ ಇದ್ದಾರೆ, ಇವರು ಅಭಿಷೇಕ್ ಪಾಟೀಲು ಇವರು ಇದ್ದಾರೆ ಅಲ್ಲಿ. ಅವ್ರದ್ದು ಆ ಮರ್ಡರ್ ಆದ ನಂತರ ತಾಯಿ ಮತ್ತು ಮಗಂದು ಏನು ಪ್ರೀತಿ ಇದೆಯಲ್ಲ, ಆ ಅಳೋ ಸೀನು ಅಲ್ಲಿ ಇನ್ನೂ ಎಡಿಟಿಂಗ್ ಇಲ್ಲ, ಎಂಥದ್ದಿಲ್ಲ, ಅಲ್ಲಿನೂ ಎಲ್ಲ ಜನ ಹತ್ತಿದ್ದಾರೆ. ಅದು ನಂತರ ಏನಾಗ್ಬೋದು ಫಿಲ್ಮ್ದಲ್ಲಿ ಆ ಥರಗಳು ಇದ್ದಾವೆ. ಇನ್ನೊಂದು ಶಶಿಕುಮಾರ್ದು ಅದು ಒಂದು ಆ ಥರ, ಅದು 2 ಸಾಂಗಿಗೆ 10 ಗ್ಯಾರಂಟಿ ಬರೋದು. ಇಮೋಷ್ನಲ್ ಇದೆ, ನಿಮಗೆ ಲವ್ ಸಾಂಗ್ ಇದೆ, ಏನಿಲ್ಲ ಅಂತಲ್ಲ. ಎಲ್ಲರೂ ಒಬ್ಬರು ಹೇಳ್ತಾರೆ ಬರೀ ಪಿಕ್ಚರ್ ಒಳಗೆ ಫೈಟ್ ಇದೆ ಮತ್ತೇನಿಲ್ಲ. ಕತೆ ಬೇಕು, ಕತೆ ಇದೆ. ಡ್ಯಾನ್ಸ್ ಒಂದಕ್ಕಿಂತ ಡ್ಯಾನ್ಸ್ ಎಲ್ಲ ಟಾಪ್ ಲೆವೆಲ್ ಡ್ಯಾನ್ಸ್ ಇದೆ. ಡ್ಯಾನ್ಸ್ ಗ್ರೂಪ್ ಇಲ್ಲೇನೂ ಇದೆ, ಅಲ್ಲಿನೂ ಡ್ಯಾನ್ಸ್ ಗ್ರೂಪ್ ಇದೆ.
ಟಾಪ್ ಲೆವೆಲ್ನಲ್ಲಿ ಒಬ್ಬರು ಇಂಡಿಯಾದಲ್ಲಿ ಫಸ್ಟ್ ನಂಬರ್ 1 ಒಂದು ಅಫ್ರೋ ಡಾನ್ಸ್ ಅವರು ಇದರೊಳಗೆ ಬರುವ ಸಾಧ್ಯತೆ ಇದೆ, ನಡೀತಾ ಇದೆ ಡಿಸ್ಕಸ್. ಅಂದರೆ ಎಲ್ಲವನ್ನು ಕೊಟ್ಟಿದ್ದೀವಿ, ಅಂದರೆ ಫುಲ್ಲಿ ಲೋಡೆಡ್ ಫಿಲ್ಮ್ ಮಾಡ್ತಾಯಿದ್ವಿ. ಥ್ಯಾಂಕ್ ಯು ಸರ್. ತಮ್ಮ ಚೆನ್ನಾಗಿ ಮೂಡಿ ಬರಲಿ, ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತ ಆಶಿಸುತ್ತಾ ಧನ್ಯವಾದಗಳು ಸರ್. ಇಂದು ದಾಂಡೇಲಿ ನಮ್ಮೂರು ಹಾಡು ಬಿಡುಗಡೆ ಆಯಿತು, ನಾವೆಲ್ಲ ನೋಡಿದ್ದೀವಿ. ನನ್ನ ಅನಿಸಿಕೆ ಪ್ರಕಾರ ನಾಳೆ ಎಲ್ಲರದು ಮೊಬೈಲ್ ರಿಂಗ್ ಟೂನ್ ಇದೇ ಇರುತ್ತೆ ಅಂತ ನಾನು ಭವಿಷ್ಯ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ, ಆಮೇಲೆ ಅಷ್ಟು ಧ್ವನಿನೂ ಅಷ್ಟು ಚೆನ್ನಾಗಿದೆ. ಆಮೇಲೆ ಅದು ಕೇಳ್ತಾ ಇದ್ದರೆ ಏನೋ ಮೈಗೆ ಒಂಥರ ರೋಮಾಂಚನ ಆಗುತ್ತೆ. ಆದ್ದರಿಂದ ಈಗೂ ಯಾವಾಗಲೂ ರಿಸಾರ್ಟಲ್ಲಿ ಬುಕಿಂಗ್ ಸಿಗೋದಿಲ್ಲ. ನಮ್ಮ ದಾಂಡೇಲಿಗೆ ನೋಡುವ ಪ್ರವಾಸಿಗರ ಸಂಖ್ಯೆ ಅಷ್ಟೊಂದಿದೆ. ಆದರೆ ಈ ಹಾಡು ಮೂಡಿ ಬಂದ ನಂತರ ಇನ್ನೂ ಹೆಚ್ಚಾಗುತ್ತೆ. ಆಮೇಲೆ ನಮ್ಮದು ಜವಾಬ್ದಾರಿ ಹೆಚ್ಚಾಯ್ತು ಈಗ. ಯಾಕಂದರೆ ದಾಂಡೇಲಿಗೆ ಬಂದ ಜನರನ್ನು ಆತ್ಮೀಯಾಗಿ ನೋಡ್ಕೊಳ್ಳೋದು ಅದೆಲ್ಲ ನಮ್ಮ ಜವಾಬ್ದಾರಿ. ಅವ್ರದ್ದು ಸುರಕ್ಷತೆಯ ಬಗ್ಗೆ ನಮ್ಮ ದಾಂಡೇಲಿ ನಾಗರಿಕರಾಗಿ ನಮ್ಮದು ಜವಾಬ್ದಾರಿ ಹೆಚ್ಚಾಯಿತು. ನಿಮ್ಮ ಹಾಡು ಇದು ಇನ್ನೂ ಉನ್ನತ ಮಟ್ಟಕ್ಕೆ ಇನ್ನೂ ಎಲ್ಲರಿಗೂ ತಲುಪಲಿ ಅಂತ ಆಶಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ನೀವೇನಾದರೂ ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಹಾಡು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.